ಕೆಲ ದಿನಗಳ ಹಿಂದೆಯಷ್ಟೇ ನನಗೆ ವಿಷ ಕೊಡಿ ಬದುಕಲು ಆಗುತ್ತಿಲ್ಲ ಅಂದಿದ್ದ ದಾಸ ದರ್ಶನ್ ಅವರು ಇದೀಗ ಮೊದಲ ಬಾರಿ ಜೈಲಿನಲ್ಲಿ ನಗುಮುಖದಿಂದ ಕಾಣಿಸಿಕೊಂಡಿದ್ದಾರೆ. ಇದೀಗ ದರ್ಶನ್ ಅವರು ಮೊದಲ ಬಾರಿ ನಗುತ್ತಾ ಕಾಣಿಸಿಕೊಂಡಿದ್ದು ಪತಿ ದರ್ಶನ್ ಮುಖದಲ್ಲಿ ಸಂತೋಷ ನೋಡಿ ಪತ್ನಿ ವಿಜಯಲಕ್ಷ್ಮಿ ಅವರು ಭಾವುಕರಾಗಿದ್ದಾರೆ. ಹಾಗಾದರೆ ದರ್ಶನ್ ಈಗ ಹೇಗಿದ್ದಾರೆ, ಪತ್ನಿ ಹೇಳಿದ್ದೇನು ನೋಡೋಣ ಬನ್ನಿ. 2 ತಿಂಗಳಿಂದ ಜೈಲು ಸೇರಿರುವ ದರ್ಶನ್ ಅವರು ಕುಟುಂಬದವರಿಂದಲೂ ದೂರಾಗಿದ್ದಾರೆ. ಈ ಹಿಂದೆ ಪರಪ್ಪನ ಅಗ್ರಹಾರದ ರಾಜ್ಯಾತಿಥ್ಯದ ಸಲುವಾಗಿ ಜಾಮೀನು ವಜಾ ಆದ ಹಿನ್ನೆಲೆ ಜೈಲು ಅಧಿಕಾರಿಗಳು ದರ್ಶನ್ ಮೇಲೆ ತೀವ್ರ ನಿಗಾ ಇಟ್ಟಿದ್ದು, ಜೈಲಿನ ಕೊಠಡಿಯಲ್ಲಿಯೇ ವಾಕಿಂಗ್ ಮಾಡಲು ಅವಕಾಶ ಕೊಟ್ಟಿದ್ದು ಹೊರಗಡೆ ಬಿಡುತ್ತಿಲ್ಲ. ಬಿಸಿಲು ನೋಡಿ ತಿಂಗಳಾಯಿತು ಅನ್ನೋ ದರ್ಶನ್ ಜೈಲಿನಲ್ಲಿ ನನ್ನ ಬಟ್ಟೆಗಳು ವಾಸನೆ ಬರುತ್ತಿವೆ, ನನಗೆ ಬದುಕೋಕೆ ಆಗುತ್ತಿಲ್ಲ, ಸ್ವಲ್ಪ ವಿಷ ಕೊಡಿ, ಸೂರ್ಯನ ಬಿಸಿಲೇ ಬೀಳುತ್ತಿಲ್ಲ, ಕೈಯೆಲ್ಲ ಫಂಗಲ್ಸ್ ಆಗಿದೆ ಎಂದು ನಟ ಕೋರ್ಟ್ ಜಡ್ಜ್ ಮುಂದೆ ಬೇಡಿಕೊಂಡಿದ್ದರು. ಇದೀಗ ಮತ್ತೆ ಜಡ್ಜ್ಗೆ ಮನವಿ ಕೊಟ್ಟಿದ್ದು, ನೀವೇ ಬಂದು ನನ್ನ ಪರಿಸ್ಥಿತಿ ಒಮ್ಮೆ ನೋಡಿ, ಇಲ್ಲಿ ಯಾವುದೇ ಸೌಲಭ್ಯ ಸಿಗುತ್ತಿಲ್ಲ ಅಂತ ಗೋಳಾಡಿದ್ದಾರೆ. ಇಂದು ಕೋರ್ಟ್ನಲ್ಲಿ ಜಡ್ಜ್ ದರ್ಶನ್ ಪರ ಒಲವು ತೋರಿದ್ದು, ದರ್ಶನ್ ಅವರ ಪರಿಸ್ಥಿತಿ ನೋಡಿಕೊಂಡು ಬರುವಂತೆ ಆದೇಶ ನೀಡಲಾಗಿತ್ತು. ಅದರಂತೆ ನಿನ್ನೆ ದರ್ಶನ್ ಅವರ ಸೌಲಭ್ಯಗಳನ್ನು ಪರೀಕ್ಷಿಸಲು ಜೈಲಿಗೆ ಕೋರ್ಟ್ನ ತಂಡವೊಂದು ಬಂದಿದ್ದು, ದರ್ಶನ್ ಅವರ ಕಷ್ಟಗಳನ್ನು ಕೇಳಿಕೊಂಡು ಹೋಗಿದ್ದಾರೆ. ಇನ್ನು ಸದ್ಯದಲ್ಲೇ ದರ್ಶನ್ ಅವರಿಗೆ ಹೊಸ ದಿಂಬು, ಹಾಸಿಗೆ ಹಾಗೂ ಕೆಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುತ್ತೆ ಎನ್ನುವ ಸುದ್ದಿ ಕೂಡ ಕೇಳಿಬರುತ್ತಿದೆ. ಈ ವಿಷಯ ಕೇಳಿ ದರ್ಶನ್ ಖುಷಿಯಾಗಿದ್ದು, ತಮ್ಮನ್ನ ನೋಡಲು ಬಂದ ವಿಜಯಲಕ್ಷ್ಮಿ ಅವರ ಜೊತೆ ನಗುತ್ತಾ ಖುಷಿಯಿಂದ ಮಾತನಾಡಿದ್ದಾರೆ. ದರ್ಶನ್ ಮುಖದಲ್ಲಿ ನಗು ನೋಡಿ ವಿಜಯಲಕ್ಷ್ಮಿ ಅವರು ಸಂತೋಷದ ಕಣ್ಣೀರು ಹಾಕಿದ್ದಾರೆ. ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.